ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶ. ದೈವ ದೇವರು ಹಣೆಬರ ಎಂದು ಎಲ್ಲಿವರೆಗೆ ನಂಬಲಾಗುತ್ತೋ ಅಲ್ಲಿವರೆಗೆ ರೈತರಿಗೆ ಕಾರ್ಮಿಕರ ನ್ಯಾಯ ಸಿಗುವುದಿಲ್ಲ. ಎಸ್.ಕೆ. ಕಾಂತ. ನವೋದಯ ಕಾಲೇಜು ಬಳಿ ಸಾವಿತ್ರಿಬಾಯಿ ಫುಲೆ ನಾಮಫಲಕ. ರಾತ್ರೋರಾತ್ರಿ ತೆರವಿಗೆ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ, ಪ್ರತಿಭಟನೆ. ಆಯುರ್ವೇದ ಉಚಿತ ಆರೋಗ್ಯ ಶಿಬಿರ. ಗುಣಮುಖವಾದ ರೋಗಿಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ. ಡಾಕ್ಟರ್ ಸಂಗಮೇಶ್ ಹಿರೇಮಠ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರ ಆರೋಗ್ಯ ತಪಾಸಣೆಗೆ ನಿರಂತರ ಶಿಬಿರ ಅಗತ್ಯ. ದಾನಮ್ಮ ಸುಭಾಷ್ ಚಂದ್ರ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಸಿಐಟಿಯುನಿಂದ ಶಾಸಕರಿಗೆ ಮನವಿ. ಸಾವಿತ್ರಿಬಾಯಿ ಫುಲೆ ಪುತ್ಥಳಿಗೆ ಸ್ಥಾಪನೆಗೆ ಆಗ್ರಹಿಸಿ ಹೂಗಾರ ಸಮಾಜದಿಂದ ಮನವಿ. ಇಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಹೋರಾಟ ಕೇವಲ ಭಾಷಣ, ಪತ್ರಿಕಾ ವರದಿಗಳಿಗೆ ಸೀಮಿತವಾಗಿದೆ. ದೈವ ದೇವರು ಹಣೆಬರ ಎಂದು ಎಲ್ಲಿವರೆಗೆ ನಂಬಲಾಗುತ್ತೇವೋ ಅಲ್ಲಿವರೆಗೆ ರೈತರಿಗೆ ಕಾರ್ಮಿಕರಿಗೆ ನ್ಯಾಯ ಸಿಗೋದಿಲ್ಲ ಎಂದು ಮಾಜಿ ಕಾರ್ಮಿಕ ಸಚಿವ, ಕಾರ್ಮಿಕ ನಾಯಕ ಎಸ್.ಕೆ. ಕಾಂತ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಐಸಿಸಿಟಿಯು ವಸತಿಯಿಂದ ಆಯೋಜಿಸಿದ್ದ ನೀರಾವರಿ ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶನ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಗುತ್ತಿಗೆ ವ್ಯವಸಾಯದಿಂದ ಕಾಯಂ ಆದ ಉದಾಹರಣೆ ಇಲ್ಲ. ಬೆಂಗಳೂರಿನ ಪೌರ ಕಾರ್ಮಿಕರಾಗಿದ್ದು ಇತಿಹಾಸ. ನಾವೆಲ್ಲರೂ ಹೋರಾಟ ಮಾಡೋಣ. ತುಂಗಭದ್ರಾ ನೀರಾವರಿ ಕಾರ್ಮಿಕರಿಗೆ ಕಾಯಂ ಆಗುತ್ತೆ. ಸಂಘಟನೆ ಬಲಪಡಿಸಬೇಕಿದೆ. ನಮ್ಮ ಏಕತೆ ಬಿಡಬಾರದು. ಗುತ್ತಿಗೆ ರದ್ದು ಮಾಡಲು ಹೋರಾಟ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ವ್ಯತಿರಿಕ್ತವಾಗಿ ಕಾನೂನು ಜಾರಿಗೆ ತರುತ್ತಿದೆ. ಲೇಬರ್ ಕೋಡ್ ಕಾನೂನಿನಡಿ ಗುತ್ತಿಗೆಯನ್ನು ಮುಂದುವರಿಸಲು ಕಾನೂನು ತಂದಿದೆ. ಸಂಘಟನೆ ಹೋರಾಟವನ್ನು ಮಾಡದಂತೆ ಕಟ್ಟಿಯಾಗುತ್ತಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ ಶಿಕ್ಷಣ, ಸಂಘಟನೆ, ಹೋರಾಟ ನಮ್ಮ ಕನಸು ನನಸು ಮಾಡಿಕೊಳ್ಳಬೇಕು. ತುಂಗಭದ್ರಾ ಕಾರ್ಮಿಕರು ಸುಮ್ಮನೆ ಕೂತಿಲ್ಲ. ಬೇಡಿಕೆ ಈಡೇರಿಸಿದ್ದರೆ ಸೋಲಿಸಲಾಗುತ್ತದೆ ಎಂಬ ಸಂದೇಶ ನೀಡಿದ್ದರು. ಮಾಜಿ ಕಾರ್ಮಿಕ ಸಚಿವರು ಹಾಗೂ ಹಿರಿಯ ಕಾರ್ಮಿಕ ನಾಯಕರು ಕಲಬುರಗಿ, ಅದೇ ರೀತಿಯಾಗಿ ಉಳಿದಿರುವಂತಹ ಗೌರವಾನ್ವಿತರಿಂದ ತಮ್ಮೆಲ್ಲರ ಗೌರವದ ಚಪ್ಪಾಳೆಗಳ ಮೂಲಕ ಹೂವಾರ ಹಾಕುವುದರ ಮೂಲಕ ಭಾರತೀಯ ಸಂವಿಧಾನವನ್ನ ನಿರ್ಮಾತೃವಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನ ಮತ್ತು ಹೂವಿನ ಹಾರ ಹಾಕುವಂತ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ನಂಬಿಕೆ ಇಟ್ಟು ದೇವರ ಹೆಸರಿನಲ್ಲಿ ನೀವೇನಾದರೂ ನಾವು ಬಡವರು ಬಹಳ ವಿಚಿತ್ರ ಇದ್ದೀವಿ. ನಾವು ಬಡವರು ಬಹಳ ಏನು ನಮ್ಮ ದೈವದ ದೇವರು ನಮಗೆ ಇಷ್ಟೇ ಕೊಟ್ಟಿದ್ದಾನೆ, ನಾವು ಹೀಗೆ ಇರಬೇಕು. ನಮ್ಮಲ್ಲಿ ಎಂದೂ ಚಳವಳಿ ಆಗ್ತಾ ಇದೆ. ಒಂದು ದೊಡ್ಡ ರೀತಿ ಕ್ರಾಂತಿ ಆಗ್ತಾ ಇದೆ. ಒಬ್ಬರು ಏನಾದ್ರು ಕೇಳಿದ್ರೆ ಇನ್ನೊಬ್ಬ ಅವ್ರ ಕಾಲು ಹಿಡಿದು ಹೋಗ್ತಾರೆ. ಯಾರಿಗೆ ಮ್ಯಾಲೆ ಏನೇ ಕೊಡೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಇದ್ದವರಿದ್ದೀವಿ, ಒಂದ್ರ ಕಾಲ ಒಂದು ಜೋಗ್ತೀವಿ, ನಮಗೆ ಮೇಲಂತೂ ಹೋಗೋದ ಸಾಧ್ಯನೇ ಇಲ್ಲ. ಮೇಲಿನವ್ರ ಮೇಲೆ ಉಳಿತಾರೆ, ಕೆಳಗಿನವ್ರು ಕೆಳಗೆ. ಈ ಪರಿಸ್ಥಿತಿ ಇವತ್ತು ಹಾಗೆ ಇದೆ. ನಮ್ಮಲ್ಲಿ ದೇವರು, ದೈವ, ನಮ್ಮ ಹಡಿಬರ ಇದಕ್ಕೆ ನಂಬಿಕೊಂಡು ನಡೆದಿರ್ತಕ್ಕಂಥವು. ಇದು ಹೆಚ್ಚಿಗೆ ಎಜುಕೇಟೆಡ್ ಮಾಸದಲ್ಲಿ ಇದೆ. ತಪ್ಪು ತಿಳ್ಕೋಬೇಡಿ. ನನಗೆ ಇಲ್ಲಿ ಒಂದು ಕ್ರಾಂತಿ ಶಬ್ದ ಕೇವಲ ಪತ್ರಿಕೆಯಲ್ಲಿ ಉಳಿದಿದೆ, ಭಾಷಣ ನಮ್ಮಂಥವ್ರು ಮಾತಾಡೋದ್ರಲ್ಲಿ ಉಳಿದಿದೆ. ಆದರೆ ಅದರ ಇಡೀ ದೇಶದಲ್ಲಿ ನಾವು ಜಾತಿವಾದಿಗಳೇ ಇದ್ದೀವಿ ಹೊರತು ಕ್ರಾಂತಿವಾದಿಗಳಲ್ಲ. ಈಗ ಒಂದು ಕಾರ್ಖಾನೆ, ಒಂದು ಸಿಮೆಂಟ್ ಕಾರ್ಖಾನೆ ಹಾಕ್ತಾರೆ. ನಾವು ಇಲ್ಲಿ ಯಾರು ಹೇಳೋದಿಲ್ಲ,
ಆ ಸಿಮೆಂಟ್ ಕಾರ್ಖಾನೆಗೆ 1,000 ಕೋಟಿ ಇದ್ದರೆ 950 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡ್ತಾರೆ. ಅದರಲ್ಲಿ ನಮ್ಮ ಗುಲ್ಬರ್ಗ ಕಡೆ 30% ಸಬ್ಸಿಡಿ ಅದು ಮನ್ನಾ ಆಗ್ತದೆ. 1,000 ಕೋಟಿನಾಗ 300 ಕೋಟಿ ಮನ್ನಾ ಮಾಡ್ತಾರೆ ಸರ್ಕಾರ. ಅವ್ರಿಗೆ ಈ ಸವಲತ್ತು ಕೊಡ್ತಾರೆ. ಆದರೆ ರೈತರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ರೈತರು ಬೆಳೆದೇ ಇದ್ರೆ ಹೊಲ ಒಂದು ಫ್ಯಾಕ್ಟ್ರಿ, ಅದೊಂದು ಕಾರ್ಖಾನೆ, ಅಲ್ಲಿ ಉತ್ಪಾದನೆ ಆದರೆ ನಮ್ಮ ಮುಂಜಾನೆ ಹಸುವಿಗೆ ಅನ್ನ ಸಿಗ್ತದೆ. ಎಐಸಿಸಿಟಿಯು ರಾಷ್ಟ್ರೀಯ ಉಪಾಧ್ಯಕ್ಷ ಕ್ಲಿಸ್ಟನ್ ಡಿ ರಿಯೋಜಿಯಾ ಮಾತನಾಡಿ, ಮಾಜಿ ಸಚಿವರಿಗೆ ಕಾರ್ಮಿಕರ ಸಂಘ ಕಾರ್ಮಿಕರಿಗಾಗಿ ಎಲ್ಲ ಸಮಯ ಕೊಡುತ್ತಾರೆ. ಜೈಲಿಗೆ ಹೋಗಿದ್ರು ಪೌರ ಕಾರ್ಮಿಕ ಕನಿಷ್ಠ ವೇತನಕ್ಕೆ ನನ್ನಿಂದ ಪ್ರಪಂಚ, ನನ್ನ ವಿಚಾರ, ಶ್ರಮ ಇದೆ. ಕಾರ್ಮಿಕರ ಕಷ್ಟ ಪಟ್ಟರೆ ಎಲ್ಲ ಸರಿ ಹೋಗುವುದು. ಸಂಘಟನೆ ಕಟ್ಟುವುದು ಎಂಬ ತುಂಬಾ ಕಷ್ಟ. ತುಂಗಭದ್ರಾ ನೀರಾವರಿ ಕಾರ್ಮಿಕರಿಗೆ ನೋಡಿದರೆ ಜಾತಿ ಧರ್ಮವನ್ನು ಮೀರಿ ಸಂಘ ಕಟ್ಟಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ವಿಭಜಿಸುತ್ತಿರುವುದು ಸರಿಯಾದ ಉತ್ತರವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದರು. ಸರ್ಕಾರಕ್ಕೆ ಮತ್ತು ಇವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಬಹಳ ಮುಖ್ಯವಾಗಿ ಈ ಕಾರ್ಮಿಕರು ಏನಾದರಲ್ಲ, ಕಾರ್ಮಿಕ ಸಂಘಟನೆ ಮೊದಲು ಬಹಳಷ್ಟು ಏನಾದರೂ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನ ಕಾರ್ಮಿಕ ನೇತೃತ್ವದ ಕಾರ್ಮಿಕರು ಏನಾದರೂ ಮಾಡಿದ್ರೆ ಅದು ತುಂಗಭದ್ರಾ ಕಾರ್ಮಿಕರು. ನೀವು ಅಂತ ಒಂದು ಹೋರಾಟ ಮಾಡಿದ ಇತಿಹಾಸ ನಿಮಗಿದೆ. ಇವತ್ತು ನಿಮಗೆ ಒಂದು ಬಹಳ ದೊಡ್ಡ ಪಟ್ಟಣ ಪಡೆದಿದೆ. ಮಾತು ಮಾತಿಗೆ ಹೋರಾಟ ಮಾಡ್ತಾರೆ, ಮಾತು ಮಾತಿಗೆ ಅವರು ನಮ್ಮನ್ನ ಅಧಿಕಾರಿಗಳಿಗೆ ಇದು ಮಾತಾಡ್ತಾರೆ, ಬೈತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ. ನಾವು ಮಾತಾಡದೆ 4 ವರ್ಷ ಆಯ್ತು. 4 ವರ್ಷದಿಂದ ಮಾತನ್ನ ನಿಮ್ ಜೊತೆಗೆ ಬಂದ್ ಮಾಡಿದೀವಿ, ಪತ್ರಗಳು ಬರೆದಿದ್ದೀವಿ, ಕಾನೂನನ್ನು ಕೇಳ್ತಾ ಇದ್ದೀವಿ. ಕಾನೂನು ಪ್ರಕಾರ ಕಾರ್ಮಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡ್ರಿ, ನಿರಂತರ ಕೆಲಸನ ಕೊಡ್ರಿ, ವೇತನ ಕೊಡ್ರಿ, PF ಕೊಡ್ರಿ, ESI ಕೊಡ್ರಿ ಅಂತ ಇವತ್ತು ಕಳೆದ 5 ವರ್ಷದಿಂದ ಹೋರಾಟ ಮಾಡ್ತಿದೀವಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಮ್ಯಾಲಿಂದ ಕೆಳಗೆ ಕಳಿಸ್ರಿ, ಕೆಳಗಿಂದ ಮೇಲೆ ಕಳಿಸ್ರಿ. ಎಷ್ಟು ಸಲ ತಿರುಗಬೇಕು? ನಾವು ಮನುಷ್ಯರಲ್ವಾ? ಕಾಲುವೆ ಮೇಲೆ ಹಾವು ಚೇಳು, ಕಲ್ಲು ಮುಳ್ಳು, ಹಗಲು ರಾತ್ರಿ ಸಮಯ ಇಲ್ಲ. ಕಾರ್ಮಿಕರಿಗೆ 8 ಗಂಟೆ ದುಡಿಬೇಕು ಅಂತ ಇದೆ. ಇಲ್ಲಿ ಯಾರು 24 ಗಂಟೆ ಕೆಲಸ ಮಾಡ್ತೀವಿ, 12 ಗಂಟೆ ಕೆಲಸ ಮಾಡ್ತೀವಿ, 16 ಗಂಟೆ ಕೆಲಸ ಮಾಡ್ತೀವಿ. ನಾವು ನಮ್ಗೆ ಯಾವ ರೀತಿ ಕೂಲಿ ಕೊಡ್ತೀವಿ ನೀವು? ಅದನ್ನೆಲ್ಲ ಲೆಕ್ಕ ಕೇಳಕ್ಕೆ ನಾವು ತಯಾರಾಗಿದ್ದೀವಿ. ನಾವು ಕೇಳ್ತೀವಿ, ಮೊದಲನೇದಾಗಿ ಕಾರ್ಮಿಕರನ್ನು ನಿರಂತರ ಕೆಲಸದಲ್ಲಿ ಮುಂದುವರಿಸಬೇಕು. ಇದು ಕಾಯಂ ಸ್ವರೂಪದ ಕೆಲಸ. ಕಾಯಂ ಕೆಲಸಗಾರರನ್ನು ನಮ್ಮೆಲ್ಲ ಕಾರ್ಮಿಕರು ಪರಿಗಣಿಸಬೇಕು ಅಂತ ಇವತ್ತು ನಾವು ಒತ್ತಾಯವನ್ನು ಸರ್ಕಾರ ಮುಂದೆ ಮಾಡ್ತಾ ಇದ್ದೀವಿ. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿ, ನಮಗೆ ಕಾಯಂ ಆಗಿ ನೇಮಕ ಮಾಡಬೇಕು, ಬೇರೆಯವರು ನಮಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಗುತ್ತಿಗೆದಾರರು ತೆಗೆಯಬಾರದು ಎಂದು ಹೇಳಿದರು. ಅನ್ಯಾಯ ಮಾಡಲಾಗುತ್ತಿದೆ. ನಿಯಮಾನುಸಾರವಾಗಿ ಪ್ರತಿ ವರ್ಷ ಪೂರ್ತಿ ಕೆಲಸ ಬೇಕು. 7ನೇ ತಾರೀಕಿಗೆ ವೇತನ ಹಾಕಬೇಕು ಎಂದರು. ಸರ್ಕಾರದ ಆದೇಶ ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮಾಡುವುದರಿಂದ ಕಾರ್ಮಿಕ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದೇವೆ. ನಮ್ಮ ಹಕ್ಕಿಗಾಗಿ 4-5 ಸುತ್ತಿನ ಸಭೆ ಆಗಿದೆ. ಕಾರ್ಮಿಕ ಹಕ್ಕಿಗಾಗಿ ನ್ಯಾಯಾಲಯ ಎತ್ತಿ ಹಿಡಿದಿದೆ ಎಂದರು. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರೇಯಿ ಕೃಷ್ಣನ್, ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜಿತ್ ಜಾಗೀರ್ದಾರ್, ಸಿದ್ದಪ್ಪ ಗೌಡ ಯರಮರ್ಸ್, ರಾಮರೆಡ್ಡಿ ಕಲ್ಮಲ್, ಎಂಡಿ ರಫಿ ಮಸ್ಕಿ, ಶರಣಪ್ಪ ಉದ್ಬಾಳ್, ನಿಸಾರ್ ಅಹಮದ್, ಭೀಮಣ್ಣ, ತುಂಗಭದ್ರಾ ನೀರಾವರಿ ಕೇಂದ್ರ ವಲಯ ಯರಮರ್ಸ್, ಶಿರವಾರ, ಸಿನ್ನೂರು, ವಡರಟ್ಟಿ, ಬಳ್ಳಾರಿ, ಮುಂಡರಗಿ ಹಾಗೂ ಮುನಿರಾಬಾದ್ ವಿಭಾಗದ ಎಲ್ಲಾ ಕಾರ್ಮಿಕರು ಪಾಲ್ಗೊಂಡಿದ್ದರು. ನಗರದ ವಾರ್ಡ್ ನಂಬರ್ 13ರಲ್ಲಿ ಬರುವ ನವೋದಯ ವೈದ್ಯಕೀಯ ಕಾಲೇಜ್ ಬಳಿಯ ಶ್ರೀ ಸಾವಿತ್ರಿಬಾಯಿ ಫುಲೆ ನಾಮಫಲಕ ರಾತ್ರೋರಾತ್ರಿ ತೆರವುಗೊಳಿಸಿ ಮುಂದಾಗಿರುವ ಮಹಾನಗರ ಪಾಲಿಕೆ ನಡೆಯನ್ನು ವಿರೋಧಿಸಿ ಶುಕ್ರವಾರ ರಾತ್ರಿ ಪ್ರತಿಭಟನೆ ತೆರವು ಕಾರ್ಯಾಚರಣೆಗೆ ನಡೆದ ಘಟನೆ ಜರುಗಿದೆ. ಕಳೆದ 4 ವರ್ಷಗಳಿಂದ ನಗರಸಭೆಯಲ್ಲಿ ಸಾವಿತ್ರಿಬಾಯಿ ಫುಲೆ ವೃತ್ತಕ್ಕೆ ಪಡೆಯಲಾಗಿತ್ತು. ಪ್ರತಿ ವರ್ಷ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಸಹ ಆಚರಿಸಿಕೊಂಡು ಬರಲಾಗಿತ್ತು. ನಗರಸಭೆ ನೀಡಿರುವ ಅನುಮತಿಯನ್ನು ಕಡೆಗಣಿಸಿ ಪಾಲಿಕೆ ಎಇಇ ಬಸವರಾಜ್ ಹೆಬ್ಬಾರ್, ಜೆಇ ಅಲ್ಲಾವುದ್ದೀನ್ ಸೇರಿ ಅನೇಕ ಅಧಿಕಾರಿಗಳು ರಾತ್ರಿ
ರಾತ್ರಿ 7 ಗಂಟೆಗೆ ನಾಮಫಲಕ ತೆರವುಗೊಳಿಸಲು ಮುಂದಾದಾಗ ಹೂಗಾರ ಸಮಾಜ ಪರಿಶಿಷ್ಟ ಜಾತಿ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಆಪೇಕ್ಷೆ ವ್ಯಕ್ತಪಡಿಸಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಿ ನಗರಸಭೆ ನೀಡಿರುವ ಅನುಮತಿಯನ್ನು ಧಿಕ್ಕರಿಸಿ ತೆರವುಗೊಳಿಸುವುದಕ್ಕೆ ವಿರೋಧಿಸಿದರು. 2022 ಏಪ್ರಿಲ್ 30ರಂದು ನಗರಸಭೆ ಸಾಮಾನ್ಯ ಮಹಾಸಭೆಯ ನಿರ್ಣಯ 220ರಂದು ಅನುಮತಿ ನೀಡಲಾಗಿದೆ. ಜಿಲ್ಲಾ ಹೂಗಾರ ಸಮಾಜ ಮತ್ತು ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಇರುವ ಮಾನವಿ ಮೇರೆಗೆ ನಾಮಫಲಕ ಅಳವಡಿಸಲು ಅನುಮತಿ ನೀಡಿದ್ದು ಮೂರ್ತಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಬೇಕು. ನಗರಸಭೆ ಪೌರಾಯುಕ್ತರು 2023 ಮಾರ್ಚ್ 24ರಂದು ಅನುಮತಿ ನೀಡಿದ್ದಾರೆ. ಆದರೆ ಯಾರೋ ಅಪೇಕ್ಷೆ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಪೂರ್ವಪರ ಯೋಚಿಸದೆ ತೆರವುಗೊಳಿಸಲು ಮುಂದಾಗಿರುವುದನ್ನು ವಿರೋಧಿಸಿದರು. ಸಾರ್ವಜನಿಕರ ವಿರೋಧದಿಂದ ತೆರವು ಕಾರ್ಯಕ್ರಮ ಸ್ಥಗಿತಗೊಳಿಸಲಾಯಿತು. ಎಷ್ಟು ವರ್ಷ ಇಷ್ಟು ವರ್ಷ ಹಾಕ್ಬಿಟ್ಟ ಕೇಳ್ಬೇಕು ನೀವು ಫಸ್ಟ್ ಅವನಿಗೆ. ಅವನು ಕಂಪ್ಲೇಂಟ್ ಮಾಡ್ಯಾನ, ಇಷ್ಟು ವರ್ಷ ಬೋರ್ಡ್ ಹಾಕಿ ಹಾಕ್ಬಿಟ್ಟ ಅವನು. ಪ್ರತಿ ವರ್ಷ ಎಲ್ಲಿ ಸಾವಿತ್ರಿಬಾಯಿ ಫುಲೆದು ಜಯಂತ್ಯೋತ್ಸವ ಮಾಡೋಗ್ತಾರ, ಜಯಂತಿ ಮಾಡೋಗ್ತಾರ. ಅವೆಲ್ಲ ಫೋಟೋ ಸಮೇತ ನಾವು ಪ್ರತಿ ವರ್ಷ ಮಾಡಿರೋದು ಪೇಪರ್ ಕಟ್ಟಿಂಗ್ಸ್ ಫೋಟೋಸ್ ಎಲ್ಲ ನಾಳೆ ತಂದು ನಿಮಗೆ ಸಾಹೇಬ್ರಿಗೆ ಕೊಡ್ತೀವಿ. ಇದನ್ನ ಇಲ್ಲಿ ಯಾವುದೇ ಇಲ್ಲ ಒಂದು ರಾಷ್ಟ್ರೀಯ ನಾಯಕರು ಇದಾರ. ಈಗ ಫೋನ್ ಬೆಳಗ್ಗೆ ನಾವು ಬರ್ತೀವಿ ಸರ್, ಹೆಬ್ಬಾಳ್ ಸಾಹೇಬ್ರೆ ಬೆಳಿಗ್ಗೆ ಎಲ್ಲ ಟೀಮ್ ಬರ್ತೀವಿ, ಆ ಸಂಘದವರು ಬರ್ತಾರೆ. ನಮ್ದು ಏನಂದ್ರೆ ದಯವಿಟ್ಟು ಕಾನೂನು ಮಾಡಿ ಅಲಾಜ ರೆಕಾರ್ಡ್ ಅವರ್ ವಾಟ್ಸ್ ಯು ಸೆಂಟ್ ಟು ಯುವರ್ ಕಮಿಷನ್ ಹೇಳ್ರಿ, ವಿಡಿಯೋ ಮಾಡ್ರಿ. ಇದು ಬೋರ್ಡ್ 6 ವರ್ಷದಿಂದ ಇರುವಂತಹ ಬೋರ್ಡ್. ಇವತ್ತು ನಾವು ಬೋರ್ಡ್ ಹಾಕೋದು ಪ್ರಶ್ನೆ ಬರೋದಿಲ್ಲ. ಪೆಡೆಸ್ಟ್ರಿಯಲ್ ಸರ್ಕಾರದ ವತಿಯಿಂದ 5 ಲಕ್ಷ ಸರ್ಕಾರದ ದುಡ್ಡು ಬಂದ ಕಾರಣ ಜಿಲ್ಲಾ ಪಂಚಾಯತಿ ಜೆಇ ಅವರು ಬಂದು ಮಾರ್ಕೆಟ್ ಕೊಟ್ಟಿರೋದು ರೋಡ್ ಸೆಂಟರ್ ಹಿಡ್ಕೊಂಡು. ಈ ಲೇಔಟ್ ಓನರ್ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಯಾರು ಅಂತಾನು ಹೇಳ್ತಾ ಇಲ್ಲ ನಮ್ಮ ಸಾಹೇಬರು. ಅದಕ್ಕೆ ನಾವು ಇಷ್ಟೇ ಹೇಳ್ತಾ ಇದ್ದೀವಿ, ನಾಳೆ ಬೆಳಿಗ್ಗೆ ಬರ್ತೀವಿ, ಕಮಿಷನರ್ ಸಾಹೇಬರು ಭೇಟಿ ಆಗ್ತೀವಿ. 6 ವರ್ಷದ ಕೆಳಗಡೆ ಇದ್ದಂತ ಒಂದು ಬೋರ್ಡ್ ತೆರವುಗೊಳಿಸೋ ಪ್ರಶ್ನೆ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ನಮಗೂ ಗೊತ್ತದ, ಇವ್ರಿಗೂ ಗೊತ್ತದ. ಇಡೀ ರಾಯಚೂರು ಸಿಟಿಯಲ್ಲೆಲ್ಲ ಇರೋದೆಲ್ಲ ಇದೇ ರೀತಿ ಇದಾವ. ಬಟ್ ಯಾವ ಪರ್ಮಿಷನ್ ತೊಗೊಂಡ್ರೆ ಯಾವೆಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ನಾವು ಆಲ್ರೆಡಿ ಪರ್ಮಿಷನ್ಗೆ ಪ್ರತಿಭಟನೆಯಲ್ಲಿ ಹೂಗಾರ ಸಮಾಜದ ಅಧ್ಯಕ್ಷ ಹಿರಣ್ಣ ಹೂಗಾರ, ಬಸವರಾಜ್ ಹೂಗಾರ, ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ್ ಸೇರಿದಂತೆ ಅನೇಕರು ಭಾಗಿಯಾದರು. ಗುಣಮುಖರಾದ ರೋಗದಿಂದ ಆಯುರ್ವೇದ ಪದ್ಧತಿಯಿಂದ ಗುಣಮುಖರಾಗಿ ಮಾಡುವುದು ಆಯುರ್ವೇದಿಕ ವೈದ್ಯ ಪದ್ಧತಿಯಿಂದ ಸಾಕಷ್ಟು ಪ್ರಮಾಣ ರೋಗದಿಂದ ಗುಣಮುಖರಾಗಿದ್ದಾರೆ. ಆಯುರ್ವೇದ ರೋಗಕ್ಕೆ ಉಚಿತ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ಸಂಗಮೇಶ್ ಹಿರೇಮಠ ಹೇಳಿದರು. ಅವರಿದ್ದು ನಗರದ ಖಾಸಗಿ ಹೋಟೆಲಿನಲ್ಲಿ ಶಿಲ್ಪಾ ಮೆಡಿಕೇರ್ ಫೌಂಡೇಶನ್, ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಕೊಪ್ಪಳ ಇರುವ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವಸತಿಯಿಂದ ಜಿಲ್ಲೆಯಲ್ಲಿ 4ನೇ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗಿದೆ. ಜಿಲ್ಲೆಯ ಬೇರೆ ಬೇರೆ ಕಡೆಗೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸಿದ್ದರಿಂದ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದಿದೆ. ಜೊತೆಗೆ ಆಯುರ್ವೇದ ಔಷಧ ಬಳಕೆಯಾಗಿದ್ದಾಗಿ ಸಾಕಷ್ಟು ಜನರು ಗುಣಮುಖರಾಗಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಬಾರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗಿದೆ ಎಂದರು. ಈ ಜನ್ಮನು ನಮಗೆ ಚೆನ್ನಾಗಿ ಮಾಡುತ್ತೆ, ಮುಂದೆ ಬರುವ ಜನ್ಮ ಕೂಡ ನಾವು ಪ್ರತಿ ವರ್ಷ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಧನ್ಯವಾದಗಳು, ಶ್ಲಾಘನೆಗಳು. ಇದೇ ರೀತಿ ನಿಮ್ಮ ಮನಸ್ಸಿಗೆ ಇದೇ ನಾವು ಮನೆಯಿಂದ ಹೊರಗಡೆ ಹೋಗೋ ಕಾಲ रिद्धि सिद्धि के दाता सद्बुद्धि के विदाता भगवान गजानन जी को नाम लेत श्री गणेश का गुरुमदेव सर्व कार्येषु करने वाले भगवान गणेश की शुरू कर रहे हैं. रायचूर को एक स्वच्छ रायचूर बनाने में शिल्पा फाउंडेशन का भी बहुत बड़ा आज के इस शुभ कार्य का शुभारंभ भी ಅದು ಅವಿಸ್ಮರಣೀಯ. ಯಾಕೆಂದ್ರೆ ಇವತ್ತು ನಾಗಾಲೋಟದಿಂದ ಹೋಗ್ತಿರ್ತಕ್ಕಂತಹ ಒಂದು ಇದರಲ್ಲಿ ಈ ಮನಸ್ತತ್ವ ಯಾರಿಗೂ ಬರೋದಿಲ್ಲ. ಯಾಕಂದ್ರೆ ಆಗಲೇ ಹೇಳ್ತಿದ್ರು ನಮ್ಮ ಸಹೋದರರು ಭಾಷಣದಲ್ಲಿ, ಪರೋಪಕಾರಾಯ ವದಂತಿ ವೃಕ್ಷ, ಪರೋಪಕಾರಾಯ ವದತಿ ಕವಿ, ಪರೋಪಕಾರಾಯ ದುದತಿ ಗವ, ಪರೋಪಕಾರಸ್ಯಂ ಇದಂ ಶರೀರಂ. ಅಂದ್ರೆ ಇನ್ನೊಬ್ಬರಿಗೋಸ್ಕರ ಪರರಿಗೆ ನಾವು ಮಾಡ್ತಕ್ಕಂತಹ ಇದು ಹೇಗಿರುತ್ತೆ ಅಂತ ಇಷ್ಟೊತ್ತು ನಮ್ಮ ಸಹೋದರರು ಹೇಳ್ತಿದ್ರು. ಸೊ ಹಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆತ್ಮೀಯರಾದಂತಹ
ಗೌತಮ್ ಸರ್ ಅವರು ಗೌರವಾಂತ ಇದು ಉಚಿತ ಅಂದ್ರೆ ನಾನು ಕಡಿಮೆ ಅಂದ್ರೆ ರಾಯಚೂರಲ್ಲಿ ಒಂದು 3-4 ಕ್ಯಾಂಪ್ ಮಾಡಿರ್ಬೋದು. ಈ 3-4 ಕ್ಯಾಂಪ್ಗೂ ಸಹ ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದು ನಮ್ಮ ವಿಷ್ಣು ಸರ್ ಅವರೇ. ಈ ಮಾತು ಅವ್ರು ಹೇಳ್ಬೇಡ ಅಂದ್ರು, ಬಟ್ ಅದು ನಾವು ಏನಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಅವರ ದೊಡ್ಡ ಗುಣ ಅದು. ಮಂತ್ರಾಲಯದಲ್ಲಿ ಸಹ ಒಂದು ಕ್ಯಾಂಪ್ ಅನ್ನ ಕಂಡಕ್ಟ್ ಮಾಡಿದ್ರು. ಸುಮಾರು 1000 ಜನ ಅಲ್ಲಿ ಸಹ ಚಿಕಿತ್ಸೆಯನ್ನ ಪಡ್ಕೊಂಡ್ರು ಇಲ್ಲಿ ಮಂತ್ರಾಲಯದಲ್ಲಿ. ಹಾಗೆ ನಮ್ಮ ಇಲ್ಲಿ ಸ್ವಾಮಿ ವಿವೇಕಾನಂದ ಸಮಗ್ರ ಹಾಸ್ಪಿಟಲ್ ಇಲ್ಲಿ ನಮ್ಮ ರಾಯಚೂರಲ್ಲಿ ಮಾಡಿರ್ತಕ್ಕಂಥ ಇದರಲ್ಲಿ ಸುಮಾರು ಜನ ಈ ನರುಲೆ ಇರಬಹುದು, ಬೇಡವಾಗಿರ್ತಕ್ಕಂಥ ದುರ್ಮಾಂಸ ಇರಬಹುದು, ಆಮೇಲೆ ಸಂಧಿವಾತ, ಹೀಗೆ ಹಲವಾರು ವ್ಯಾಧಿಗಳನ್ನ ಗುಣಪಡಿಸಿಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಜೀವಂತ ಇಂದಿಗೂ ಸಹ ಜೀವಂತವಾಗಿದೆ. ಇದಕ್ಕೆಲ್ಲವೂ ಸಹ ಪರೋಕ್ಷವಾಗಿ ಇದಕ್ಕೆ ದಾನಿಗಳು, ಮಹಾದಾನಿಗಳು ಅಂದ್ರೆ ನಮ್ಮ ವಿಷ್ಣು ಸರ್ ಅವರು. ಅವರಿಗೆ ಭಗವಂತ ಆಯುರ ಆರೋಗ್ಯ ಅವರ ಕುಟುಂಬಕ್ಕೆ ಸದಾ ಕೊಡ್ಲಿ ಅಂತ ತಮ್ಮ ಮುಖಾಂತರ ನಾನು ಬೇಡ್ಕೊಳ್ತಿದ್ದೀನಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ, ನಾನು ಕೆಲಸ ಮಾಡ್ತಕ್ಕಂಥ ಅಷ್ಟೇ. ನಿಮ್ಮ ಏನ್ ಬಂದಿದ್ದೀರಾ, ನಿಮ್ಗೆ ಈಗ ಪೇಷಂಟ್ಸ್ ಏನಿದ್ದೀರಾ ಅಕಸ್ಮಾತ್ ರುಗ್ನಿಗಳು, ಅದನ್ನ ಖಂಡಿತ ಚಿಕಿತ್ಸೆ ಸ್ವಲ್ಪ ಪೇಷನ್ಸ್ ಇಂದ ತಾವು ಇದು ಮಾಡ್ಕೊಂಡು ಹೋಗಿ. ಜೈನ್ ಸಮುದಾಯದ ಮುಖಂಡ ಗೌತಮ್ ಗಿಯ ಮಾತನಾಡಿ, ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಬೇರೆ ಔಷಧಗಳಿಂದ ಗುಣಮುಖರಾದಾಗ ರೋಗ ಆಯುರ್ವೇದ ಔಷಧಿಯಿಂದ ಗುಣಮುಖರಾಗಬಹುದಾಗಿದೆ. ಉಚಿತವಾಗಿ ನಡೆಸುವ ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. अगस्त्य आयुर्वेद मेडिकल कॉलेज एवं हॉस्पिटल कोपल के सहयोग द्वारा फ्री हेल्थ चेकअप कैंप का आयोजन किया जा रहा है, जो बहुत खुशी की बात है। हम आशा करते हैं कि इस कैंप में जो भी मरीज का उपचार होगा वह अच्छी तरह से उसे ट्रीटमेंट मिले एवं उससे ट्रीटमेंट से उनको स्वास्थ्य लाभ प्राप्त हो। मुझे यह कहते हुए अत्यंत हर्ष होता है कि शिल्पा फाउंडेशन द्वारा रायचूर एवं ग्रामीण क्षेत्र में विभिन्न सामाजिक सेवा संचालित कर रहे हैं। सबसे पहले स्वास्थ्य सेवा मुझे अच्छी तरह से याद है और मैं भी साथ में था। कोविड महामारी के समय जब पूरे हमारे विश्व भर में ऑक्सीजन कॉन्सेंट्रेटर और इंफ्रारेड थर्मामीटर एवं पल्स ऑक्सीमीटर जब नहीं मिल रहे थे, तो उस समय के रायचूर डिप्टी कमिश्नर श्री वेंकटेश जी ने विष्णुकांत जी को बुलाया, उसके साथ मैं भी गया था कि हमें हमारे पब्लिक हेल्थ सेंटर जो ग्रामीण क्षेत्र में उसके लिए ऑक्सीजन कॉन्सेंट्रेटर व इंफ्रारेड थर्मामीटर वगैरह चाहिए। तो जब के तत्कालीन हेल्थ मिनिस्टर श्री रामुलु जी आए हुए थे, 2 ही दिनों में उन्होंने इंपोर्ट करके ऑक्सीजन कॉन्सेंट्रेटर और बाकी की सामग्री कोविड के मरीजों के लिए उपलब्ध कराई। तो बहुत ही सराहनीय योग है, क्योंकि वो टाइम में आज 2-3 लाख रुपए देने पर भी ऑक्सीजन कॉन्सेंट्रेटर नहीं मिल रहा था उस समय, तो उन्होंने इमीडिएटली इंपोर्ट करके मंगवाया। और ಈ ಸಂದರ್ಭದಲ್ಲಿ ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಉಪಾಧ್ಯಕ್ಷ ಡಾಕ್ಟರ್ ಲೋಕೇಶ್ ಶೇಕಲ್, ಸ್ವಾಮಿ ವಿವೇಕಾನಂದ ಆರೋಗ್ಯ ಕೇಂದ್ರದ ಡಾಕ್ಟರ್ ಕಿರಣ್, ಶಿಲ್ಪಾ ಮೆಡಿಕೇರ್ ವ್ಯವಸ್ಥಾಪಕ ವಿಷ್ಣುಕಾಂತ್ ಬೂತಾಡ್ ಸೇರಿದಂತೆ ಅಗಸ್ತ್ಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೋಗಿಗಳು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ,
ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಮಹಿಳೆಯರು, ವೈದ್ಯರು ಸೇರಿದಂತೆ ಆರೋಗ್ಯ ರಕ್ಷಣೆಗೆ ಆರೋಗ್ಯ ಶಿಬಿರಗಳು ಅವಶ್ಯಕವಾಗಿವೆ ಎಂದು ನಿವೃತ್ತ ಶಿಕ್ಷಕಿ ದಾನಮ್ಮ ಸುಬೇಶ್ ಚಂದ್ರ ಹೇಳಿದರು. ಬಡಾವಣೆಯಲ್ಲಿ SMFG ಗ್ರಾಮ ಶಕ್ತಿ ಹೆಲ್ಪ್ ಲೈನ್ ಇಂಡಿಯಾ, AMC ಡೆಂಟಲ್ ಕಾಲೇಜ್ ಮತ್ತು ಶ್ರೀ ಜನಿ ಮಹಿಳಾ ಸಂಘ ಮತ್ತು ದೃಷ್ಟಿ ಕಣ್ಣಿನ ಆಸ್ಪತ್ರೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ಬಡಾವಣೆಯಲ್ಲಿ ಉಚಿತ ಆರೋಗ್ಯ ಶಿಬಿರಗಳು ನಡೆಸುವ ಅವಶ್ಯಕತೆ ಇದೆ. ಮಹಿಳೆಯರು ಸೇರಿದಂತೆ ಎಲ್ಲರೂ ಆರೋಗ್ಯ ರಕ್ಷಿಸಿಕೊಳ್ಳಲು ಆಸ್ಪತ್ರೆಗಳಿಗೆ ತೆರವು ಸಾಧ್ಯವಾಗುವುದಿಲ್ಲ. ಶಿಬಿರಗಳ ಮೂಲಕ ತಜ್ಞ ವೈದ್ಯರು ಮಾರ್ಗದರ್ಶನ, ಸಲಹೆಗಳ ಪಡೆಯಲು ಸಾಧ್ಯವಾಗುತ್ತದೆ. ಅನೇಕರಿಗೆ ಶಿಬಿರಗಳು ಸಹಕಾರಿಯಾಗಲಿವೆ. ಸಾರ್ವಜನಿಕರು ಇಂತಹ ಶಿಬಿರಗಳ ಸದುಪಯೋಗ ಪಡೆಯಬೇಕು ಎಂದರು. ತುಳಸಿ ಗಿಡಕ್ಕೆ ನೀರೆರೆದು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ತುಳಸಿ ಅನ್ನೋದೊಂದು ಅದು ಒಂದು ಒಳ್ಳೆಯ ಔಷಧಿ ಗುಣ ಹೊಂದಿದಂಥ ಸಸ್ಯ. ಈ ಸಸ್ಯಗೆ ನಾವು ನೀರೆರೆದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಎಲ್ಲ ವೈದ್ಯರಿಂದ ಎಲ್ಲರಿಗೂ ಆರೋಗ್ಯವನ್ನು ದಾರಿ ಎರೆದಂತೆ ಇವತ್ತು ಅವರು ತಮಗೆ ಒಂದು ಮಾರ್ಗದರ್ಶನ ಕೊಡುವುದರೊಂದಿಗೆ ಮತ್ತು ಆರೋಗ್ಯ ತಪಾಸಣೆಯೊಂದಿಗೆ ಔಷಧಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಒಂದು ಸದುಪಯೋಗವನ್ನು ನಮ್ಮ ಬಡಾವಣೆ ಅಣ್ಣವರು ನಮಗೆಲ್ಲ ಏನು ಟಿಫನ್ನಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರು ನಾನಿದ್ದೇನೆ ನೀವು ಮಾಡ್ರಿ ಅಕ್ಕವ್ರೆ ಅಂತ ಸಾಥಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮೆಲ್ಲ ಮಹಿಳಾ ಮಂಡಳ ವತಿಯಿಂದ ಈ ಎಲ್ಲ ಒಂದು ಬಂದಂತಹ ಸಿಬ್ಬಂದಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಹೀಗೆ ಪ್ರತಿಯೊಂದು ಬಡಾವಣೆಯಲ್ಲಿ ಈ ಒಂದು ವ್ಯವಸ್ಥೆ ಆದರೆ ಆರೋಗ್ಯದ ಭಾಗ್ಯ ಎಲ್ಲರಿಗೂ ದೊರೆಯಲಿದೆ. ವಯಸ್ಸಾದಂಥ ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ, ಅವರಿಗೆ ಒಂದು ಮಾರ್ಗದರ್ಶನ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಈ ರೀತಿ ಇದ್ದಂಥ ಸ್ಥಳದಲ್ಲೇ ಬಂದು ಏನು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇದ್ದೀರಿ. ಬಂದಂಥ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಮತ್ತು ನಮ್ಮ ಸೃಜನಿ ಮಹಿಳಾ ಸಂಘದಿಂದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. AME ಡೆಂಟಲ್ ಕಾಲೇಜ್ ವೈದ್ಯ ಡಾಕ್ಟರ್ ಅರುಣ್ ಮಾತನಾಡಿ, ಮಹಿಳೆಯರ ಸದೃಢ ಶಕ್ತಿಯಾಗಿದ್ದು ಸಂಘಟಿತವಾಗಿ ಸೌಕರ್ಯ ಸೌಲಭ್ಯ ಸಾಮಾನ್ಯತೆ ಪಡೆಯಬೇಕಿದೆ ಎಂದರು. ಮಹಿಳಾ ಕುಟುಂಬ, ಮನೆ ಹಾಗೂ ಸಮಾಜದಲ್ಲಿ ಅನೇಕ ಸಮಸ್ಯೆ ಸವಾಲುಗಳು ಎದುರಿಸಿದರೂ ಮಾನಸಿಕವಾಗಿ ಸದೃಢವಾಗಿ ನಿರ್ವಹಿಸಬಲ್ಲಳು. ಪುರುಷರೊಂದಿಗೆ ಸ್ಪರ್ಧೆ ಎಂದು ಭಾವಿಸಿದ ಸಮಾನ ಅವಕಾಶಗಳನ್ನು ಪಡೆಯಲು ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತಿದ್ದೇವೆ ಎಂದರು. ಮಹಿಳೆಯರ ಆರೋಗ್ಯ ರಕ್ಷಣೆ ಆತ್ಮಸ್ಥೈರ್ಯದಿಂದ ಮುನ್ನಡೆಯಬೇಕಿದೆ. ಮಹಿಳೆಯರು ರೋಗ ಬರುವುದಕ್ಕಿಂತ ಮುಂಚಿತವಾಗಿ ಚಿಕಿತ್ಸೆ ಪಡೆಯಲು ಸಕಾಲದಲ್ಲಿ ತಪಾಸಣೆ ಪಡೆಯಬೇಕು ಎಂದರು. ಬ್ಯಾರಿಯರ್ಸ್ನ ನಾವು ತಡೆಗಟ್ಟಿ ನಾವು ನಮ್ಮ ಲಿಮಿಟೇಷನ್ ಮೀರಿ ಸಮ್ಟೈಮ್ಸ್ ನಾವು ಪ್ರಗತಿನ ಮಾಡ್ತೀವಿ ಕೂಡ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ನಾವು ಪ್ರೌಡ್ ಆಗಿ ಆಸ್ ಎ ವುಮೆನ್ ಇಲ್ಲಿ ಎಲ್ಲರೂ ಶಕ್ತಿ ಅದರಲ್ಲಿ ಈ ಪ್ರೋಗ್ರಾಮ್ ಮಾಡೋಕ್ಕೆ ಒಂದು ಇಟ್ ಶೋಸ್ ದಟ್ ಯುನಿಟಿ ಅಮಾಂಗ್ ದ ಯುವರ್ ಸೆಲ್ವ್ಸ್. ಸೊ ಶಕ್ತಿ ಅಂದರೆ ಇಲ್ಲಿ ಒಂದು ಶಕ್ತಿ ಅಲ್ಲ, ಮಹಾಶಕ್ತಿಯಿಂದನೇ ಆಗಿದೆ. ಹಾಗಾಗಿ ಎಲ್ಲರೂ ಇಲ್ಲಿ ಯುನಿಟಿ ತೋರಿಸ್ತಾ ಇದೆ ಈ ಕಾರ್ಯಕ್ರಮ ಸಕ್ಸಸ್ ಆಗೋದಕ್ಕೆ. ಹಾಗಾಗಿ ನನಗೆ ಮತ್ತೊಂದು ಸರಿ ಫಾರ್ ಯು ವುಮೆನ್ಸ್ ಹ್ಯಾಪಿ ವುಮೆನ್ಸ್ ಡೇ ಆ್ಯಂಡ್ ಹೀಗೆ ಎಲ್ಲ ವರ್ಷನೂ ನೀವು ಮಾಡಬೇಕು ಅಂತ ನನ್ನ ಹೃದಯಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಆಸ್ ಎ ಡೆಂಟಿಸ್ಟ್ ನಾನು ಹೇಳೋದಾದರೆ ನಾವು ಹೇಗೆ ಸರ್ ಹೇಳಿದರು ಮಾಹಿತಿ ಇದೆ ಬಟ್ ನಾವು ಫಾಲೋಅಪ್ ಆಗಲ್ಲ. ಇವರು ಹೇಳಿದರು ನಮಗೆ ಏನಂತಾರೆ ತಾಯಿಯಿಂದನೇ ಎಲ್ಲ ಮೊದಲ ಪಾಠ ಅಂತ ಹೇಳಿದರು. ಹಾಗಾಗಿ ನಾವು ಜನರಲ್ ಹೆಲ್ತ್ ಅಟ್ ದ ಸೇಮ್ ಟೈಮ್ ಬಾಯಿಯ ಆರೋಗ್ಯ ಮತ್ತು ಅದರ ಸಂರಕ್ಷಣೆ ಕೂಡ ನಾವು ಮಾಡಬೇಕಾಗುತ್ತೆ. ಹೇಗೆ ನಾವು ಹಳ್ಳಿ ಊರಿಗೆ ಹೋದಾಗ ಮೇನ್ ಮುಖದ್ವಾರ ನೋಡಿ, ಮುಖ ಬಾಗಿಲು ಎಂಟ್ರೆನ್ಸ್ ಗೇಟ್ ನೋಡಿ
ಅಗಸಿವಾಗ್ಲು ನೋಡಿದಾಗ ಅವರಿನ ಸ್ವಚ್ಛತೆ ಮತ್ತು ಅಲ್ಲಿ ಹಿರಿಯರು ಯಾರಾದರೂ ಹೊಸವ್ರು ಬಂದ ತಕ್ಷಣ ಅವ್ರು ಮಾತಾಡೋ ನಡವಳಿಕೆ, ಅವ್ರು ಕೊಡೋ ಪ್ರೀತಿ ಕೊಡೋದ್ರಿಂದ ಇವ್ರು ಚೆನ್ನಾಗಿದೆ ಅಂತ ಹೇಗೆ ನಾವು ಒಂದು ಹೋಪ್ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ಅದೇ ಥರ ನಮ್ಮ ಬಾಯಿಯ ಆರೋಗ್ಯ, ನಮ್ಮ ದೇಹದ ಹೇಗೆ ನಾವು ಲಕ್ಷಣ ಇಟ್ಕೊಂಡಿದ್ದೀವಿ, ಸ್ವಚ್ಛತೆ ಇಟ್ಕೊಂಡಿದ್ದೀವಿ ಅಂತ ಬಾಯಿಯ ಆರೋಗ್ಯ ಹೇಳುತ್ತೆ. ಯಾಕಂದರೆ ಬಾಯಿಯ ಮುಖಾಂತರನೇ ನಾವು ಏನು ತೊಗೊತೀವಿ, ಏನು ಬಿಡ್ತೀವಿ ಅಂತ ಗೊತ್ತಾಗೋದು. ಸೊ ಎಷ್ಟು ತೊಗೊತೀವಿ, ಏನು ತೊಗೊತೀವಿ, ಯಾವ ಊಟ ತೊಗೊತೀವಿ, ಯಾವ ಆಹಾರ ತೊಗೊತೀವಿ, ಯಾವ ಸಮತೋಲನ ಆಹಾರ ಮೀನ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಅಮೌಂಟ್ ಆ್ಯಂಡ್ ಡ್ಯೂರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಫುಡ್. ಇಟ್ ಡಿಪೆಂಡ್ಸ್ how we are taking because we are giving priority to our family, our children, our workload. But somewhere we are, I'm sorry to say, we are lacking behind our self priority and self concern. So from now onwards, be promised yourself self concern, self love and self priority. Please maintain, because at the end of the day ನಮ್ಮ ಫ್ಯಾಮಿಲಿ ಒಳ್ಳೆಯವ್ರು ಇರ್ತಾರೆ, ನಮ್ಮ ಚಿಲ್ಡ್ರನ್ನು ಒಳ್ಳೆಯವ್ರು ಇರ್ತಾರೆ, ನಮ್ಮ ಫ್ರೆಂಡ್ಸು ಒಳ್ಳೆಯವ್ರು ಇರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಈವನ್ ಮನಿನೂ ನಮ್ಮ ಹತ್ರ ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಸಫರ್ ಆಗೋದು. ಡಿಸೀಸ್ ಬಂದರೆ ನಾವೇ ನೋವು ತೊಳ್ಕೊಬೇಕು. ನನ್ನ ಮಗು ತೊಗೊಳಕ್ಕಾಗಲ್ಲ, ನಮ್ಮ ಸಿಸ್ಟರು ತಗೊಳಕ್ಕಾಗಲ್ಲ, ಈವನ್ ನಮ್ಮ ಹಸ್ಬೆಂಡು ತಗೊಂಡು. ಸಾರ್ವಜನಿಕ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವೈದ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಯಶೋಧ, ಡಾಕ್ಟರ್ ತನಜಿ, ಆರೋಗ್ಯ ಇಲಾಖೆ ತರಬೇತಿದಾರರ ವಿಜಯ್ ಕುಮಾರ್, ಹರಿಶ್ಚಂದ್ರ ಅಗರ್ವಾಲ್, ಸುಜಾತ, ಅಮರ ದೀಕ್ಷಿತ್ ಸೇರಿದಂತೆ ಅನೇಕರಿದ್ದರು. ಮಹೇಶ್ವರ್, ಜಯಲಕ್ಷ್ಮಿ, ವಸಂತ, ಕವಿತಾ, ಮಹೇಶ್ವರಿ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ 2020ರಲ್ಲಿ ಪರಿಷ್ಕೃತವಾಗಬೇಕಿದ್ದ ಕನಿಷ್ಠ ವೇತನವನ್ನು ಇನ್ನೂ ಪರಿಷ್ಕರಿಸಿ ಅಧಿಸೂಚನೆ ಹೊರಡಿಸುವುದನ್ನು ಕಾರ್ಮಿಕರ ಮೇಲಿನ ಅನ್ಯಾಯವಾಗಿದ್ದು, ಕೂಡಲೇ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಸಿಐಟಿಯು ಜಿಲ್ಲಾ ಸಮಿತಿ ವಸತಿಯಿಂದ ಶಾಸಕ ಶಿವರಾಜ್ ಪಾಟೀಲ್ ಕಚೇರಿ ಆಪ್ತ ಸಹಾಯಕರ ಮೂಲಕ ಮನವಿ ಸಲ್ಲಿಸಲಾಯಿತು. ಕಾರ್ಮಿಕರ ಶ್ರಮ ಶೋಷಣೆಯಾಗದಂತೆ ತಡೆಯುವ ಉದ್ದೇಶದಿಂದ ಕನಿಷ್ಠ ವೇತನ ಕಾಯ್ದೆ ಜಾರಿಯಲ್ಲಿದ್ದು, ಬೆಲೆ ಏರಿಕೆ ಮತ್ತು ಹಣದುಬ್ಬರ ಹಿನ್ನೆಲೆಯ 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕಿದೆ. ಆದರೆ 2017ರಲ್ಲಿ ಕೊನೆಯ ಬಾರಿ ಪರಿಷ್ಕರಣೆ ನಡೆದ ನಂತರ ಇದುವರೆಗೆ ಯಾವುದೇ ಹೊಸ ಪರಿಷ್ಕರಣೆ ಜಾರಿಯಾಗಿಲ್ಲ ಎಂದು ದೂರಿದರು. ಕಾರ್ಮಿಕ ಸಂಘಟನೆಗಳು, ಉದ್ಯೋಗಿಗಳು ಹಾಗೂ ಅಧಿಕಾರಿಗಳನ್ನು ಒಳಗೊಂಡ ತ್ರಿಪಕ್ಷೀಯ ಸಮಿತಿ ಈಗಾಗಲೇ 3 ಸಭೆಗಳನ್ನು ನಡೆಸಿದೆ. ಕನಿಷ್ಠ ವೇತನ ಸಲಹಾ ಮಂಡಳಿ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕನಿಷ್ಠ 21,000 ರೂಪಾಯಿ ಹಾಗೂ ಕೌಶಲ್ಯ ಹೊಂದಿದ ಕಾರ್ಮಿಕರಿಗೆ 35,000 ರೂಪಾಯಿವರೆಗೆ ವೇತನ ನಿಗದಿ ಮಾಡುವಂತೆ ರಾಜ್ಯ ಸರ್ಕಾರ ಶಿಫಾರಸು ಸಲ್ಲಿಸಿದೆ. ಇದರಿಂದ ಲಕ್ಷಾಂತರ ಕಾರ್ಮಿಕರಲ್ಲಿ ಆಶಾಭಾವನೆ ಮೂಡಿದರು. ಸರ್ಕಾರ ಇನ್ನು ಅಧಿಸೂಚನೆ ಹೊರಡಿಸುತ್ತಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಕಾರ್ಮಿಕರು ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಕನಿಷ್ಠ ವೇತನ, ಪಿಎಫ್, ರಜೆ ಸೇರಿದಂತೆ ಕಾನೂನುಬದ್ಧ ಸೌಲಭ್ಯಗಳನ್ನು ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. 16 ವರ್ಷಗಳಿಂದ ಕೆಲಸ ಮಾಡುತ್ತಿರುವುದು ಕೆಲಸದ ಭದ್ರತೆ ಇಲ್ಲದೆ ದಿನನಿತ್ಯ ಆ ಭದ್ರತೆಯಲ್ಲಿ ಕೆಲಸ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯಕಾರಿ ವೃತ್ತಿಗಳಿದ್ದರೂ ಕಾರ್ಮಿಕರನ್ನು ಕಾಯಂಗೊಳಿಸುವ ಬಗ್ಗೆ ಸರ್ಕಾರ ಹಾಗೂ ಆಡಳಿತ ವರ್ಗಗಳು ಕ್ರಮ ಸರ್ಕಾರ ಕೂಡಲೇ ಪರಿಷ್ಕರ ಕನಿಷ್ಠ ವೇತನ ಜಾರಿಗೆ ತರಬೇಕು. ಜೊತೆಗೆ ಸರ್ಕಾರಿ ಇಲಾಖೆಗಳಲ್ಲಿರುವ ಹೊರಗುತ್ತಿಗೆ ಕಾರ್ಮಿಕರ ಸಹಕಾರ ಸಂಘವನ್ನು ಶೀಘ್ರದಲ್ಲೇ ರಚಿಸಿ ಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪದ್ಮಾ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಮಲ್ಲಿಕಾರ್ಜುನ್, ವರಲಕ್ಷ್ಮಿ, ಗೋಕುರಮ್ಮ, ಶರಣಮ್ಮ, ಮಮತಾ ಸೇರಿದಂತೆ ಅನೇಕರಿದ್ದರು. ನಗರದ ನವೋದಯ ಮೆಡಿಕಲ್ ಕಾಲೇಜ್ ಮುಂದೆ ಸಾವಿತ್ರಿಬಾಯಿ ಫುಲೆ ಅವರ ಪುತ್ಥಳಿಗೆ ಸ್ಥಾಪಿಸಬೇಕೆಂದು ಅಖಂಡ ಕರ್ನಾಟಕ ಹೂಗಾರ ಮಹಾಸಭಾ
ಸಂಘದ ವಸತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಮಹಾನಗರ ಪಾಲಿಕೆಯ ಎಇ ಬಸವರಾಜ್ ನಗರದ ನವೋದಯ ಮೆಡಿಕಲ್ ಕಾಲೇಜ್ ಮುಂದೆ ಇರುವ ಸಾವಿತ್ರಿಬಾಯಿ ಫುಲೆ ಇವರ ನಾಮಫಲಕವನ್ನು ಕಿತ್ತು ಹಾಕಲು ಬಂದಿದ್ದು, ಕಳೆದ 6 ವರ್ಷಗಳ ಹಿಂದೆ ಮಾಜಿ ಲೋಕಸಭೆ ಸದಸ್ಯ ಅಮರೇಶ್ ನಾಯಕ್ ಹಾಗೂ ನಗರ ಶಾಸಕರು ಶಿವರಾಜ್ ಪಾಟೀಲ್ ಮತ್ತು ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್ ಇವರು ಮತ್ತು ಸಮಾಜದ ಮುಖಂಡರು ನೇತೃತ್ವದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ನಾಮಫಲಕವನ್ನು ಆವರಣಗೊಳಿಸಲಾಯಿತು. ಇಂದಿಗೂ ಸಾವಿತ್ರಿಬಾಯಿ ಫುಲೆ ಅವರ ಜಯೋತ್ಸವವನ್ನು ಕಾರ್ಯಕ್ರಮ ಅದೇ ಸ್ಥಳದಲ್ಲಿ ಮಾಡಿಕೊಂಡು ಬಂದಿದ್ದು ಮತ್ತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿ ನಾಮಫಲಕ ಮತ್ತು ಭಾವಚಿತ್ರ ಹೊಂದಿದ ಬೋರ್ಡ್ ಅಳವಡಿಸಲಾಗಿತ್ತು. ನಿನ್ನೆ ಅಧಿಕಾರಿಗಳು ಬಂದು ಪುತ್ಥಳಿಯ ಸ್ಥಾಪನೆಗೆ ಎನ್ಎಸ್ ಬೋಸರಾಜ್ ಅವರು 5 ಲಕ್ಷ ಅನುದಾನ ಮತ್ತು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 5 ಲಕ್ಷ ಅನುದಾನ ಮಂಜೂರು ಮಾಡಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಜೆಇ ಮಹೇಶ್ ಅವರು ಅಳತೆ ಮಾಡುವ ಸಂದರ್ಭದಲ್ಲಿ ಆ ಜಾಗದ ಮಾಲೀಕರು ತಕರಾರು ಮಾಡಿದ್ದಾರೆ. ದೇಶದ ಪ್ರಥಮ ಮಹಿಳೆ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅವಮಾನ ಮಾಡಿದ್ದಕ್ಕೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮತ್ತು ನಗರದ ಎಲ್ಲಾ ಸಮುದಾಯದ ಜನರು ಮತ್ತು ಸಾವಿತ್ರಿಬಾಯಿ ಫುಲೆ ಅಭಿಮಾನಿಗಳು ಜಯೋತ್ಸವ ಮಾಡುವುದಕ್ಕೆ ಮತ್ತು ಜೀವನದಲ್ಲಿ ಅವರ ಆದರ್ಶನ ಉಳಿವಿಗಾಗಿ ತಾವು ಪುತ್ಥಳಿಗೆ ಸ್ಥಾಪನೆಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಸೇರಿ 6 ವರ್ಷ ಕೆಳಗೆ ಬೋರ್ಡ್ ಇನ್ಸ್ಟಾಲ್ ಮಾಡಿ ಇದೆಲ್ಲ ಶಾಸಕರು ಎಮ್ಮೆಲ್ಲೆ ಸೇರಿ ಬೋರ್ಡ್ ಇನ್ಸ್ಟಾಲ್ ಮಾಡಿ ಪೂಜೆ ಮಾಡ್ಕೊಂಡಿದ್ದೀವಿ. ಸಚಿವರು ಆಮೇಲೆ ಮಂದಿರ ಸಾಹೇಬರೆಲ್ಲ ಬಂದು ಅವರು ಅನುದಾನ ಕೊಟ್ಟಿದ್ದಾರೆ ದರ್ಶನ ಮಾಡೋಕ್ಕೆ. ಗೊತ್ತಾಗಿ ಯಾಕೆ ಸಡನ್ ಆಗಿ ಒಂದು ವಿಶೇಷ ತೆರವು ಮಾಡೋದು ನಾನು ಹೇಳ್ತೀನಿ ಯಾಕೆ ಅಂದರೆ ಈಗ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ 2025ರಲ್ಲಿ. ರಸ್ತೆ ಬದಿಯಲ್ಲಿ, ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಯಾವುದೋ ಒಂದು ಚೌಕ್ ಇದ್ದರೆ ಅಲ್ಲಿಯೆಲ್ಲ ನಾವು ಹೊಸದಾಗಿ ಯಾವುದೇ ರೀತಿಯ ರಚನೆಗಳು ಮಾಡಲಿಕ್ಕೆ ಹೋಗೋಣ ಅಂತ ಒಂದು ಆರ್ಡರ್ ಆಗಿದೆ. ಈ ನಿನ್ನೆ ಮೊನ್ನೆನೇ ಒಂದು ಮೈಸೂರಲ್ಲಿ ಇವರು ಸಮಾಜ ಸೇರಿ 6 ವರ್ಷ ಕೆಳಗೆ ಬೋರ್ಡ್ ಇನ್ಸ್ಟಾಲ್ ಮಾಡಿ ಇದೆಲ್ಲ ಶಾಸಕರು ಎಮ್ಮೆಲ್ಲೆ ಸೇರಿ ಬೋರ್ಡ್ ಇನ್ಸ್ಟಾಲ್ ಮಾಡಿ ಪೂಜೆ ಮಾಡ್ಕೊಂಡಿದ್ದೀವಿ. ಸಚಿವರು ಆಮೇಲೆ ಮಂದಿರ ಸಾಹೇಬರೆಲ್ಲ ಬಂದು ಅವರು ಅನುದಾನ ಕೊಟ್ಟಿದ್ದಾರೆ ದರ್ಶನ ಮಾಡೋಕ್ಕೆ. ಗೊತ್ತಾಗಿ ಯಾಕೆ ಸಡನ್ ಆಗಿ ಒಂದು ವಿಶೇಷ ತೆರವು ಮಾಡೋದು ನಾನು ಹೇಳ್ತೀನಿ ಯಾಕೆ ಅಂದರೆ ಈಗ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ 2025ರಲ್ಲಿ. ರಸ್ತೆ ಬದಿಯಲ್ಲಿ, ರಸ್ತೆ ಮೇಲೆ, ಫುಟ್ಪಾತ್ ಮೇಲೆ ಯಾವುದೋ ಒಂದು ಚೌಕ್ ಇದ್ದರೆ ಅಲ್ಲಿಯೆಲ್ಲ ನಾವು ಹೊಸದಾಗಿ ಯಾವುದೇ ರೀತಿಯ ರಚನೆಗಳು ಮಾಡಲಿಕ್ಕೆ ಹೋಗೋಣ ಅಂತ ಒಂದು ಆರ್ಡರ್ ಆಗಿದೆ. ಈ ನಿನ್ನೆ ಮೊನ್ನೆನೇ ಒಂದು ಮೈಸೂರಲ್ಲಿ ಸಂದರ್ಭದಲ್ಲಿ ಆ ಜಾಗದ ಮಾಲೀಕರು ತಕರಾರು ಮಾಡಿದ್ದಾರೆ. ದೇಶದ ಪ್ರಥಮ ಮಹಿಳೆ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅವಮಾನ ಮಾಡಿದ್ದಕ್ಕೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಮತ್ತು ನಗರದ ಎಲ್ಲಾ ಸಮುದಾಯದ ಜನರು ಮತ್ತು ಸಾವಿತ್ರಿಬಾಯಿ ಫುಲೆ ಅಭಿಮಾನಿಗಳು ಜಯೋತ್ಸವ ಮಾಡುವುದಕ್ಕೆ ಮತ್ತು ಜೀವನದಲ್ಲಿ ಅವರ ಆದರ್ಶನ ಉಳಿವಿಗಾಗಿ ತಾವು ಪುತ್ಥಳಿಗೆ ಸ್ಥಾಪನೆಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಕಾರ್ಮಿಕರ ಹಕ್ಕೊತ್ತಾಯ ಸಮಾವೇಶ. ದೈವ ದೇವರು ಹಣೆಬರ ಎಂದು ಎಲ್ಲಿವರೆಗೆ ನಂಬಲಾಗುತ್ತೋ ಅಲ್ಲಿವರೆಗೆ ರೈತರಿಗೆ ಕಾರ್ಮಿಕರ ನ್ಯಾಯ ಸಿಗುವುದಿಲ್ಲ. ಎಸ್.ಕೆ. ಕಾಂತ. ನವೋದಯ ಕಾಲೇಜು ಬಳಿ ಸಾವಿತ್ರಿಬಾಯಿ ಫುಲೆ ನಾಮಫಲಕ. ರಾತ್ರೋರಾತ್ರಿ ತೆರವಿಗೆ ಪಾಲಿಕೆ ಅಧಿಕಾರಿಗಳು ಕಾರ್ಯಾಚರಣೆ, ಪ್ರತಿಭಟನೆ. ಆಯುರ್ವೇದ ಉಚಿತ ಆರೋಗ್ಯ ಶಿಬಿರ. ಗುಣಮುಖವಾದ ರೋಗಿಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ. ಡಾಕ್ಟರ್ ಸಂಗಮೇಶ್ ಹಿರೇಮಠ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಹಿಳೆಯರ ಆರೋಗ್ಯ ತಪಾಸಣೆಗೆ ನಿರಂತರ ಶಿಬಿರ ಅಗತ್ಯ. ದಾನಮ್ಮ ಸುಭಾಷ್ ಚಂದ್ರ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಸಿಐಟಿಯುನಿಂದ ಶಾಸಕರಿಗೆ ಮನವಿ. ಸಾವಿತ್ರಿಬಾಯಿ ಫುಲೆ ಪುತ್ಥಳಿಗೆ ಸ್ಥಾಪನೆಗೆ ಆಗ್ರಹಿಸಿ ಹೂಗಾರ ಸಮಾಜದಿಂದ ಮನವಿ.